ಆಸಕ್ತಿ ಕೊಟ್ಟರೆ ಏನೋ ಇನ್ನು ನಮ್ಮ ಯುವಕರು ಚೆನ್ನಾಗಿ ಓದೋದಕ್ಕೆ ಇದು ಮಾಡೋದು ಬೇಡ, ಆ ಓದೋದನ್ನು ಇದೊಂದು ನಮ್ಮ ಪುರಾತನದ ಇದು ಎಲ್ಲರೂ ಸಾಕಬೇಕು. ಎಲ್ಲ ಬಿಟ್ಟಿರೋರೆಲ್ಲ ಅಟ್ಲೀಸ್ಟ್ ಮನೆಗೆ ಒಂದೊಂದು ಹಸು ಸಾಕಿದ್ರು ಸಾಕು. ನಾನು ಅದನ್ನೇ ಹೇಳ್ತೀನಿ, ಒಂದೊಂದು ಹಸು ಸಾಕು. ಹೌದೌದು. ಇವತ್ತು ಹಾಲಿಗಾಗಿ ಹಣಕ್ಕಾಗಿ ಬೆರವೆ ಪಟ್ಟು ಅವು ಸಾಕ್ತೀರಿ, ಸಗಣಿನೂ ಸಿಗ್ತದೆ, ಅದಕ್ಕೆ ಬೇಕಾದಷ್ಟು ತಿಂಡಿನೂ ಇಕ್ತೀರಿ. ಈಗ ಹಸುಗಳು ಕಟ್ಟಿ ತಾವು ನೋಡಿದೀರಾ, ವಿಡಿಯೋ ಮಾಡಿದೀರಾ? ಹಸುಗಳು ಹೆಚ್ಚಾಗಿ ಕಟ್ಟಿ ಹಸಿಮೆ ಹಸುಗಳು ಅವೆಲ್ಲ, ಆ ಹಸುಗಳು ಕಟ್ಟಿ ಲಾಸ್ ಆಗಿರೋರು ರೂಪಾಯಿಗೆ 14 ಆಣೆವ್ರಿ, 2 ಆಣಿ ಯಾರಾದ್ರೂ ಪಾಸ್ ಆಗೋರು, 14 ಆಣಿ ಡೌನ್ ಆಗವ್ರಿ. ಈ ಗೋವುಗಳು ಕಟ್ಟಿ ಇವು ಹಳ್ಳಿಕಾರು, ಮಲ್ಲಿಗೆ, ಮತ್ತೆ ಬೆಟ್ಪೂರು, ಗುಜ್ಜುಮಾವು, ಇವು ಕಟ್ಟಿರೋ ತಳಿಗಳವರು ಯಾರು ಬಡವರಾಗಿಲ್ಲ. ಯಾರು ಬಡವರಾಗಿದ್ದಾರೆ? ಸ್ವಾಮಿ, ಇವು ಹಳ್ಳಿಕಾರಲ್ಲಿ ಯಾವ್ದು ಬರುತ್ತೆ ಸಬ್ಬ್ರೀಡು? ಹಳ್ಳಿಕಾರಲ್ಲಿ ನಿಜವಾಗಿ ಹೇಳೋದಾದ್ರೆ ಎಲ್ಲದರಲ್ಲೂ ಏನು ಬೆಸ್ಕಿಲ್ಲ, ಎತ್ತರನೂ ಸರಿಯಾಗಿವೆ. ಎತ್ತರ 4 ಅಡಿ 5 ಅಡಿ ಇರುವಂತ ಜೀವಗಳು ಹಳ್ಳಿ ಕಾರ ಅಷ್ಟು ಬೆಳೆದು ಕೊನೆಗೆ ನಿಲ್ತವೆ. ಈ ಕಡೆಗೆ ಕಿತ್ತವಿವು, ಇವು ಅಲ್ಲಿಗೆ ನಿಂತವೆ. ಇದರಲ್ಲಿ ತಲೆ ದಪ್ಪ ಇರ್ತದೆ. ಅದೇ ಸಣ್ಣ ಮಲ್ಲಿಗೆ ಅಂತಾರಲ್ಲ, ಅದೇನಾ ಇದು? ಸಣ್ಣ ಮಲ್ಲಿಗೆ ಅಲ್ಲ ಇದು. ಹೌದಾ? ಸಣ್ಣ ಮಲ್ಲಿಗೆ ಅಲ್ಲ, ಸಣ್ಣ ಮಲ್ಲಿಗೆ ಅಲ್ಲಿದೆ, ಬೀಜದ ಕರ ಅದು. ಸೂಜಿ ಮಲ್ಲಿಗೆ ಅಂತಾರೆ, ಸಣ್ಣ ಮಲ್ಲಿಗೆ ಅಂತಾರೆ. ಹೌದೌದು. ತಿಳಿದ್ದೇನಿದೆ ಹೌದೌದು ಅಂತಾರೆ. ಅದ ಇದು ಯಾವ್ದು ಬರುತ್ತೆ? ಇದು ಹಳ್ಳಿಕಾರೇ ಬರುತ್ತೆ. ಹಳ್ಳಿಕಾರಲ್ಲಿ ನೆಟ್ಟಿ ಅಗಲ ಇರ್ತದೆ.